ದೌರ್ಜನ್ಯ ಭ್ರಷ್ಟಾಚಾರ ಇವು ಬಹಳ ಆಗಿದೆ. ಇದಕ್ಕೆ ಹಲವಾರು ಬಾರಿ ಶಾಸಕರಂತ ಬಿ.ಟಿ. ಹರೀಶ್ ಅವರು, ಯಶವಂತರಾವ್ ಅವರು, ನಾಗರಾಜ್ ಅವರು ಪ್ರೆಸ್ ಮೀಟ್ ಮಾಡಿ ಕೂಡ ಹಲವಾರು ಬಾರಿ ಮಾತಾಡಿದ್ದಾರೆ. ಆದರೆ ಅದರಿಂದೇನು ಉಪಯೋಗ ಆಗಲಿಲ್ಲ. ಮೊನ್ನೆ ತೋಟಗಾರಿಕೆ ಇಲಾಖೆಯ ಮಣ್ಣನ್ನು ಎತ್ತಿ ಎಸ್ ಮಲ್ಲಿಕಾರ್ಜುನವರ ಒಂದು ಜಾಗಕ್ಕೆ ಹಾಕೊಂಡು ಸಮಮಾಟ ಮಾಡುವಂತಹ ಕೆಲಸವನ್ನ ಮಾಡೋದೆಲ್ಲ ಗೊತ್ತಾದ್ಮೇಲೆ ಎಲ್ಲ ವಿಡಿಯೋ ತೆಗೆದುಕೊಂಡಿದ್ದಾರೆ. ಅಲ್ಲಿ ಹೋಗಿ ನಮ್ಮ ಶಾಸಕರು ಯಾಕೆ ತೆಗಿತಿದಾರೆ, ಅಧಿಕಾರಿ ಕೊಂಡೋಗಿದ್ದಾರೆ, ಒಬ್ಬರೇ ಹೋಗಿಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿ ಕರ್ಕೊಂಡು ಹೋಗಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಮಣ್ಣು ಎಸುತ್ತಾ ಇದಾರ, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಕೇಳಿ ಕೆಡಿಪಿ ಒಳಗೆ ಅವರು ಮಾತಾಡಿದ್ರಿಂದ ಇವತ್ತು 2-3 ದಿವಸ ಬಿಟ್ಟು ಅವನ್ಯಾರೋ ಕಾಂತಾರಂತ ಇಲ್ಲೇ ಇಲ್ಲ, ಅವನು ಟ್ಯಾಕ್ಟ್ರೂ ಇಲ್ಲ, ಅವನು ಕರ್ಕೊಂಡ್ಬಂದು ಸೃಷ್ಟಿ ಮಾಡಿ ಅಟ್ರಾಸಿಟಿ ಕೇಸನ್ನ ಬುಕ್ ಮಾಡಿಸಿದ್ದಾರೆ. ಏನ ಮಾಡಿ ಹರೀಶನ್ನ ಹತ್ತಿಕ್ಬೇಕು, ಅವ್ರನ್ನ ಒಳಗೆ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡ್ತಾರೆ. ಇವತ್ತು ದಾವಣಗೆರೆ ಒಳಗೆ ಮಟ್ಕ ಇರ್ಬೋದು, ಇಸ್ಪೀಟ್ ಇರ್ಬೋದು, ಇಂಥ ಅನೇಕ ದಂಧೆಗಳು ನಡೀತಾ ಇದಾವೆ. ಟ್ರಕ್ ಪಡಲ್ ಇರ್ಬೋದು, ಇವರ ಬಗ್ಗೆ ಯಾರು ಮಾತಾಡೋದಿಲ್ಲ. ಇಂಥ ಎಲ್ಲರಿಗೂ ಕೂಡ ಕುಂಭ ಕೊಟ್ಕೊಂಡು ಈ ಒಂದು ಜಿಲ್ಲೆಯನ್ನ ಟ್ರಕ್ ಪಡಲು ಮಠದ ಜೂಮುಕುವ ಒಂದು ಜಾಗವನ್ನು ಮಾಡಿದ್ದಾರೆ. ಬಹುಶಃ ನಾವು ಕೂಡ ಆಡಳಿತವನ್ನು ನಡೆಸಿದ್ವಿ. ಈ ರೀತಿಯಾದಂತ ಒಂದು ದುರಾಡಳಿತವನ್ನು ನಾವು ಯಾರು ಕೂಡ ಮಾಡಲಿಲ್ಲ. ನಾವಳಿಗೆ ಎಸ್ ಮಲ್ಲಿಕಾರ್ಜುನ ಇರ್ಬೋದು, ಜಿಲ್ಲಾ ಆಡಳಿತ ಕೇಳಕ್ಕೆ ನಾವು ಹೇಳೋದಿಷ್ಟೇ, ಇದು ಬಹಳ ದಿವಸ ನಡೆಯೋದಿಲ್ಲ. ಸೂರ್ಯಚಂದ್ರದಷ್ಟು ಸತ್ಯನ ಅಷ್ಟೇ ಸತ್ಯ. ಮತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ನೀನು ಅವ್ರು ಹೇಳಿದ್ರೆ 2 ವರ್ಷ ಅಷ್ಟೇ. ನಾವಿಂದ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ನಿನಗಾದ ರೀತಿ ತೊಂದರೆ ಮಾಡಿಲ್ಲ. ಈ ದೇಶ ರಾಜಕಾರಣ ಮಾಡೋದು ಬಿಡು, ಒಳ್ಳೆ ಆಡಳಿತ ಕೊಡು, ಜಿಲ್ಲೆ ಅಭಿವೃದ್ಧಿಗೆ, ತಾಲೂಕು ಅಭಿವೃದ್ಧಿಗೆ, ನಗರಗಳ ಅಭಿವೃದ್ಧಿಗೆ ಕೆಲಸ ಮಾಡು. ಅದನ್ನ ಬಿಟ್ಟು ಸುಮ್ಮನೆ ಈ ರೀತಿಯಾಗಿ ಮಾಡಿ ಜನಗಳಿಗೆ ತೊಂದರೆ ಕೊಡೋದು, ರಿಚ್ ಅಂತ ಕೆಲಸ ಮಾಡ್ತಾ ಇದ್ದೀರಾ. ಭಾರತೀಯ ಜನತಾ ಪಕ್ಷ ಕೂಡ ಇಲ್ಲಿ ಬಲವಾಗಿದೆ. ಇವತ್ತೇನೋ ಲೋಕಸಭೆ ಒಳಗೆ ಸೋಲ್ಬಿಟ್ವಿ ಅಂತೇಳಿ ಬೀಗಿದ್ರಾಗಲ್ಲ. ಮತ್ ಲೋಕಸಭೆ ನಾವು ತಗೊಂತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. 8 ಕ್ಷೇತ್ರ ವಿಧಾನಸಭೆಯನ್ನು ತಗೊಂತೀವಿ. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಇದು ಇಟ್ಕೊಂಡು ಮುಂದಿನ ಜೀವನ ನಡೆಸೋದು ಬಹಳ ಕಷ್ಟ ಇದೆ. ಈ ರೀತಿಯಾಗಿ ಅಲ್ಲ ಸಲ್ಲದ ಆರೋಪಗಳಂತ ಮಾಡಿ ಈಗ ನಮ್ಮ ಶಾಸಕರ ಮೇಲೆ ಹಾಕೋದು, ನಾಳೆ ಯಶವಂತರಾವ್ ಮೇಲೆ ಹಾಕೋದು, ನಾಳೆ ನನ್ನ ಮೇಲೆ ಹಾಕೋದು, ಇನ್ನೊಬ್ಬರ ಮೇಲೆ ಹಾಕೋದು, ಈ ರೀತಿಯಾಗಿ ಮಾಡುವಂತ ಕೆಲಸ, ಈ ದೌರ್ಜನ್ಯವನ್ನ ಕೈ ಬಿಡ್ರಿ. ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರೋದು ತಪ್ಪಾಗಲಾರದು. ಇವತ್ತು ಅವರು ಅಲ್ಲಿ ತೆಗೆತಿರುವಂತ ಮಣ್ಣನ್ನ ನೋಡಿದ್ದಾರೆ, ಅಲ್ಲಿ ತೆಗೆತಿರುವಂತ ಅಧಿಕಾರಿಗಳು ಕರ್ಕೊಂಡಿದ್ದಾರೆ, ಅಲ್ಲಿ ಪೊಲೀಸರು ಕರ್ಕೊಂಡಿದ್ದಾರೆ. ಸೋಮೋಟ್ ಮಾಡೋರು ಕೇಸ್ ಬುಕ್ ಮಾಡ್ಬೇಕಾಯ್ತು. ಅವ್ರ ಮೇಲೆ ಯಾರು ಮಣ್ಣನ್ನ ತೆಗೆದು ದುರುಪಯೋಗ ಪರಿಶೀಲನೆ ಕಳ್ತನ ಮಾಡಿದಾರೋ ಅವ್ರ ಮೇಲೆ ಸೋಮೋಟ್ ಕೇಸ್ ಮಾಡಬೇಕಾಗಿತ್ತು. ಇವತ್ತವರೆಗೂ ಮಾಡದ ರೀತಿಯಲ್ಲಿದ್ದು ಈ ರೀತಿಯಾಗಿ ನಮ್ಮ ಶಾಸಕರ ಮೇಲೆ ಆರೋಪವನ್ನು ಹೊರಿಸಿ SC/ST ಜನಾಂಗವನ್ನ ಒತ್ತುಕಟ್ಟಿ ಇವತ್ತು ಮಾಡಿದ್ದಾರೆ. ನಮ್ಮ ಹತ್ರ ಬಹಳ ಜನ SC/ST ಜನ ಇದ್ದಾರೆ. ಅವರು ಕೂಡ ಬೇಕಾದಷ್ಟು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಲಿಕ್ಕೆ ಬರ್ತದೆ. ಅದು ಈ ರೀತಿಯಂತ ಕಳ್ಳ ಆರೋಪ ಮಾಡೋದು, ಸುಳ್ಳು ಆರೋಪ ಮಾಡುವಂತ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಅಲ್ಲ, ಸಂಸ್ಕಾರ ಅಲ್ಲ. ಮೊದಲು ನೀವು ಈ ಸಂಸ್ಕೃತಿ ಸಂಸ್ಕಾರವನ್ನು ಕಲ್ತ್ಕೊಳ್ರಿ. ಈ ಜಿಲ್ಲಾ ಅಭಿವೃದ್ಧಿಗೆ ಹೋರಾಡ್ರಿ, ನಾವು ಕೈ ಜೋಡಿಸ್ತೀವಿ. ಜಿಲ್ಲಾ ಅಭಿವೃದ್ಧಿ ಬಿಟ್ಟು ದೇಶ ರಾಜಕಾರಣ ಮಾಡೋದನ್ನ ಮೊದಲು ಕೈ ಬಿಡಬೇಕು. ಯಾವ್ದು ನ್ಯಾಯ ಇದೆ ನ್ಯಾಯಕ್ಕೆ ಒಳ್ಳೆಯ ಒತ್ತನ್ನು ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಈ ಜಿಲ್ಲೆ ಒಳಗೆ ಒಂದು ಸಮಾವೇಶನೇ ಕದಲನ್ನ ರೀತಿ ಆಗ್ತದೆ. ಎಲ್ಲರೂ ಕೂಡ ಇವತ್ತು ಪಾರ್ಟಿ ಬರ್ತದೆ ಹೋಗ್ತದೆ. ಆದ್ರೆ ಇದೇ ಶಾಶ್ವತವಾಗಲ್ಲ. ನಾವು ಸಾಯವರೆಗೂ ಕೂಡ ಒಂದೇ ಪಾರ್ಟಿ ಒಳಗೆ ಬರೋದಿಲ್ಲ. ಇದು ಮೇಲೆ ಕೆಳಗೆ ಆಗ್ತಾನೆ ಇರ್ತದೆ. ನಾವು ಬಂದಿದೀವಿ, ನೀವು ಬಂದಿರ, ಮತ್ ನಾವು ಬಂದಿವಿ, ಮತ್ ನೀವು ಬಂದ್ರಿ, ಮತ್ ನಾವು ಬರ್ತೀವಿ.
ಈ ದೇಶ ರಾಜಕಾರಣ ಮಾಡ್ಕೊಂತ ಹೋದ್ರೆ ನಮಗೂ ಸಿಗುತ್ತೆ ಟೈಮ್. 2.5 ವರ್ಷ 2.5 ವರ್ಷ ಬೇಕಾದ್ರೆ 2 ವರ್ಷಕ್ಕೆ ಆಗುತ್ತದೆ ಕೆಲಸ. ಅದರಿಂದ ಇವತ್ತು ರಾಜ್ಯದಲ್ಲೂ ಕೂಡ ಬಹಳ ಭ್ರಷ್ಟಾಚಾರ ಆಗ್ತದೆ ಕಾಣ್ತಾ ಇದೀವಿ. ರಾಜ್ಯದಲ್ಲೂ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ವಧೆ ಮಾಡೋದನ್ನು ಕೂಡ ನೋಡ್ತಾ ಇದೀವಿ. ಇವತ್ತು ಈ ಸುಳ್ಳು ಆರೋಪ ಕೇಸುಗಳನ್ನ ಹಾಕೋದ್ರು ಕೂಡ ನೋಡ್ತಾ ಇದೀವಿ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಸರಿಯಾದ ಆಡಳಿತವನ್ನು ಕೊಟ್ಟು ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಶಿಕ್ಷೆ ಮಾಡುವಂತ ಕೆಲಸವನ್ನ ಮಾಡಿ ಇವತ್ತು ನಿಮ್ಮ ಕ್ಯಾಬಿನೆಟ್ ಸಚಿವರು ಅಂತೇಳಿ ಅವರಿಗೆ ಸಪೋರ್ಟ್ ಮಾಡೋ ಕೆಲಸವನ್ನ ಕೈ ಬಿಡ್ರಿ. ಇವತ್ತೇನು SS ಮಲ್ಲಿಕಾರ್ಜುನ ಮಾಡ್ತಾ ಅವ್ರ ಮೇಲೆ ಪೊಲೀಸರು ಕೂಡ ಕೇಸನ್ನು ಹಾಕ್ಬೇಕು. ಆ ಮಣ್ಣಲ್ಲಿ ಹೋಗಿ ಅವ್ರ ಮೇಲೆ ಯಾರ ಮೇಲೆ ಆಗಿದೆ ಅನ್ನೋದನ್ನ ನೋಡಿ ಹಾಕ್ಬೇಕು. ಇವತ್ತು ಅದಕ್ಕೆ ರಾಯಟನ್ನು ಕೂಡ ಕಟ್ಟಿಲ್ಲ. ಹಿಂದೆ ಒಂದ್ಸರಿ ಹಿಂಗೆ ಮಾಡಿದ್ರು. ಟಿವಿ ಸ್ಟೇಷನ್ ತಗೊಳ್ಳೋ MBR ಕಾಲೇಜು ಅಲ್ಲಿ ಮಣ್ಣು ಹೊಡ್ಕೊಂಡ್ರು ಸಾವಿರಾರು ರೋಡ್. ಅದನ್ನ ಯಶವಂತರಾವ್ ವ್ಯಕ್ತಿ ಬಹಳ ಸಾರಿ ಹೇಳಿದ್ರು, ಏನೂ ಆಗಲಿಲ್ಲ ಅದು. ಇಂಥವೆಲ್ಲ ಕೆಲಸಗಳನ್ನ ಮಾಡಿಬಿಟ್ಟು ಇವತ್ತು ಸಂಸ್ಕೃತಿ ಸಂಸ್ಕಾರದಿಂದ ನಡ್ಕೊಂಡು ಜಿಲ್ಲೆಯನ್ನ ಪಟ್ಟಣವನ್ನು ಅಭಿವೃದ್ಧಿ ಕಡೆಗೆ ಒತ್ತು ಕೊಡ್ರಿ. ಇಂಥದ್ದು ಮಾಡಿದ್ರೆ ನಾವ್ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕೈ ಕಟ್ಟಿ. ನಾವೆಲ್ಲ ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ಕೈ ಕಟ್ಟೋದಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಾಗ ಹೋರಾಟ ಮಾಡುತ್ತೆ. ಇವತ್ತು ದಕ್ಷಿಣದ ಚುನಾವಣೆ ಬಂದಿದೆ. ಇನ್ನು 15-20 ದಿವಸದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದ ನಾಯಕರು ಕೂಡ ಬರ್ತಾರೆ. ದೊಡ್ಡ ಇದನ್ನೇ ತಗೊಂಡು ದೊಡ್ಡ ಸಮಾವೇಶವನ್ನು ಕೂಡ ಮಾಡ್ತೀವಿ. ಇದು ಎಚ್ಚರಿಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ರಿ. ಮಂಡಳಿಗೆ ಅವ್ರ ಮೇಲೆ ಕೇಸ್ ಹಾಕಿ ಈ ಮೊದಲು ಸುಳ್ಳು ಆರೋಪ ಮಾಡುವಂತ BP ಹರೀಶ್ ಅವರ ಕೇಸನ್ನ ವಾಪಸ್ ಕೊಡಿ. ಈ ಕೇಸನ್ನ ಮೇಲ್ಕೋರ್ಟ್ ಆಗಿ ಕಳಿಸ್ಕೊಡಿ. ಯಾವುದೇ ಕಾರಣಕ್ಕೂ ಕೂಡ ಹರೀಶನ್ನ ಬಂಧಿಸಬಾರ್ದು, ಹರೀಶ್ ಮೇಲೆ ಯಾವುದೇ ಒತ್ತಡ ತರಬಾರ್ದು ಮತ್ತು ಈ ಕೇಸನ್ನ ಮುಂದುವರಿಸಬಾರ್ದು. ಈ ಕೇಸನ್ನ ವಾಪಸ್ ತಗೊಂಡು ಒಂದು ಗೌರವಯುತವಾಗಿ ಈ ಜಿಲ್ಲಾ ಆಡಳಿತವನ್ನ ನಡೆಸುವಂತ ಕೆಲಸವನ್ನ ಎಲ್ಲ ಜಿಲ್ಲಾ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ನಡೆಸಬೇಕು ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾತಾಡ್ತಾ ನೋಟಿಸ್ ತಗೊಂಡಿಲ್ಲ. ಬೆಳಿಗ್ಗೆ ಈ ರೀತಿಯಾಗಿ ನೋಟಿಸ್ ಅನ್ನು ಕೊಟ್ಟು ನಮ್ಗೆ ಬೆದರಿಕೆ ಮಾಡಕ್ ನೋಡ್ತಾರೆ. ನಿಮ್ ಬೆದರಿಕೆಗೆ ನಾವು ಬಗ್ಗರಲ್ಲ. ನಾವೆಲ್ಲದಕ್ಕೂ ತಯಾರಾಗಿ ಇದೀವಿ. ಇಲ್ಲಿ ಎಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ರಿ, ಎಲ್ಲಿಗೆ ಹೋಗ್ತಾರೆ ತಗೊಂಡೋಗ್ರಿ, ಜೈಲಿಗೆ ಹಾಕ್ತಾರೆ, ಹಾಕ್ರಿ, ಇರ್ತೀವಿ ಅಲ್ಲಿ, ಏನ್ ತೊಂದರೆ ಇಲ್ಲ. ಜೈಲಿಗೆ ಹಾಕಿದಷ್ಟು ನಮ್ಗಿಂತ ಗೌರವ ಹೆಚ್ಚಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜಿಲ್ಲಾ ಆಡಳಿತ ಇನ್ನೊಂದ್ಸಾರಿ ನಾವು ಎಚ್ಚರಿಕೆ ಕೊಟ್ಟು ಸರಿಯಾದ ಮಟ್ಟದಲ್ಲಿ ಇವತ್ತು ಆಡಳಿತ ನಡೆಸಿ